ಟೀಮ್ ನಿಮಗೆ ಪ್ರಶ್ನೆ ಏನಂದರೆ ನಮ್ಮ ಜೊತೆ ಇರೋರು ಎಲ್ಲರೂ ರಾಯಲ್ ವ್ಯಕ್ತಿಗಳೇ. ನಮಗೆ ನಾವು ಆ ರಾಯಲ್ ಸ್ಥಾನ ಕೊಟ್ಟರೆ ರಾಯಲ್ ವ್ಯಕ್ತಿಗಳೇ. ಈ ಗೌರವ ಅಥವಾ ಮಹತ್ವವಾದಂಥ ವ್ಯಕ್ತಿಗಳ ಹೆಸರು ಹೇಳ್ತಾ ಹೋಗ್ತೀನಿ, ಒಬ್ಬೊಬ್ಬರಿಗೆ ಒಂದೊಂದು ಹೇಳ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅದು ಹೇಳ್ಬೋದು. ಅಮ್ಮ 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 ಅಂದ್ರೆ ಏನು ಸರ್, ಎಲ್ಲ ಎಮೋಷನ್. ಐ ಮೀನ್ ಅಮ್ಮಗೇನು ಒಂದು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ, ಪ್ರಪಂಚ ಅದು ಕಮ್ಮಿ ಅನ್ಸುತ್ತೆ ಸರ್. ಅಂದ್ರೆ ಈಗ ದೇವ್ರು ಕೂಡ ಒಂದ್ಸಲಿ ಐ ಮೀನ್ ಒಂದ್ಸಲಿ ಅಟ್ಲೀಸ್ಟ್ ಒಂದು ಲೇಟ್ ಮಾಡ್ಬೋದನ್ನ, ಬಟ್ ಅಮ್ಮ ಯಾವತ್ತೂ ಲೇಟೇ ಮಾಡಲ್ಲ ಅನ್ಸುತ್ತೆ. ಅಂದ್ರೆ ಇವ್ನ್ ತೊಂದರೆ ಆಗ್ಬೋದು, ಇದು ಮಾಡೋದಂತ ಮುಂಚೆನೆ ಆಲೋಚನೆ ಮಾಡಿರ್ತಾಳೆ, ಅಥವಾ ಇದು ಮಾಡಿದ್ರೆ ಇವ್ನಿಗೆ ಒಳ್ಳೇದಾಗುತ್ತೆ ಅಂತಲೂ ಮುಂಚೆನೆ ಆಲೋಚನೆ ಮಾಡಿರ್ತಾಳೆ. ಅಂದ್ರೆ ಪ್ರತಿ ಒಂದು ಸೇಫ್ ಗಾರ್ಡ್ ಆಗಿ ಒಂದು ಗರ್ಭದಲ್ಲಿ ನಮ್ಮನ್ನ ಮಗುವಾಗಿ ಹೆಂಗ್ ಇಟ್ಕೊಂಡಿರ್ತಾಳೋ ಅವಳು ಬದುಕಿರೋವರೆಗೂ ಹಂಗೆ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಸೊ ಅವಳಮ್ಮ ನನ್ನ ಪ್ರಕಾರ ನಿಜವಾದ ರಾಯಲ್ ವ್ಯಕ್ತಿ ಅಂತ ಹೇಳ್ತೀರಾ? 100% ಸರ್. ಓಕೆ, ರಾಯಲ್ಗೂ ಮೇಲೆ. ರಘು ಸರ್, ಮಡದಿ ಅರ್ಧಾಂಗಿ ಕರೆಕ್ಟಾಗಿ ಸಿಕ್ಕಿದ್ರೆ ಲೈಫಲ್ಲಿ ನಿಮ್ಮ ಲೈಫು ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿ ಖುಷಿಯಾಗಿ ನಗನಗ್ತಾ ಆರಾಮಾಗಿ ಕಳೆಯುವಂಥ ಒಂದು ಸಂಗಾತಿ ಅಲ್ಲ, ಒಂದು ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡೋವಂಥ ವ್ಯಕ್ತಿ. ಸಂಗಾತಿ ಸರಿ ಇಲ್ಲ ಅಂದರೆ ಟ್ರೂ ನಾನು ತುಂಬ ನಂಬ್ತೇನೆ. ನಮ್ಮ ಸಂಗಾತಿ ನನ್ನ ರಾಯಲ್ ವ್ಯಕ್ತಿ ಅಂತ 100%. ನಾನು ನನ್ನ ಲೈಫಲ್ಲಿ ಶಿ ಈಸ್ ರಾಯಲ್ ಆಗೇ ನೋಡ್ಕೋತಾರೆ ನನ್ನ. ಮೇಡಮ್, ಅಪ್ಪ ಅಂದರೆ ಹೆಣ್ಮಕ್ಳಿಗೆ ರಾಯಲ್ ಬರ್ತಿದ್ರು, ಅಪ್ಪ ಬಗ್ಗೆ ಏನು ಹೇಳ್ತಾರೆ? ಐ ಥಿಂಕ್ ಈಸ್ ಒನ್ ಪರ್ಸನ್. ಅವ್ರು ಎಲ್ಲ ಕಷ್ಟಗಳನ್ನು ಬಚ್ಚಿಟ್ಕೊಂಡು ಇಡೀ ಫ್ಯಾಮಿಲಿಗೆ ಏನೇನು ಬೇಕು ಎಲ್ಲ ರಾಯಲ್ ಆಗಿ ಮಾಡಿಕೊಡ್ತಾರೆ. ಆ್ಯಂಡ್ ನಾವೆಲ್ಲ ನಮ್ಮ ಎಮೋಷನ್ಸ್ನ ಹೊರಗೆ ಹಾಕ್ಬೋದು, ಅವ್ರ ಪಾಪ ಅದು ಮಾಡೋದಕ್ಕಾಗೋದಿಲ್ಲ. ಸೊ ಐ ಥಿಂಕ್ ಅವ್ರಿಗೂ ಅದೇ ರಾಯಲ್ ಸ್ಥಾನ ಇದೆ. ದಿನಕರ್ ಸರ್, ಸಹೋದರ, ಅಣ್ಣ. ಸೆಕೆಂಡ್ ಫಾದರ್, ಎರಡನೇ ಅಪ್ಪ, ಎರಡನೇ ಅಪ್ಪನ ಸ್ಥಾನದಲ್ಲಿರೋ ಎರಡನೇ ವ್ಯಕ್ತಿ ಅವರು ಅಷ್ಟೇ. ಅದಕ್ಕಿಂತ ಇನ್ನೇನು ಹೇಳಿ? ಅಯ್ಯೋ 200% ಸರ್, 200% ಸರ್. ಸರ್ ನನಗೂ ನಮ್ಮ ಅಣ್ಣನಿಗೂ ಏಜ್ ಗ್ಯಾಪ್ ತುಂಬ ಕಮ್ಮಿ ಸರ್, 1 ವರ್ಷ 8 ತಿಂಗಳು ಅಷ್ಟೇ ಇರೋದು. ಬಟ್ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಆ ಸ್ಥಾನ ತುಂಬ್ದ ಸರ್ ನಾನು. ಸೂಪರ್. ಆಲ್ಸೋ ಒಂದು ಮಾತು ಹೇಳ್ತೀನಿ ಸರ್, ಇಫ್ ಯು ಡೋಂಟ್ ಮೈಂಡ್. ದರ್ಶನ್ ಸರ್ ದಿನಕರ್ ಸರ್ನ ಪಾಪು ಅಂತ ಕರೀತಾರೆ. ಅಲ್ಲ, ನಮ್ಮ ಮನೇಲಿ ಫ್ಯಾಮಿಲಿ ಎಲ್ಲರೂ ಪಾಪು, ನನ್ನ ಪೆಟ್ ನೇಮ್ ಪಾಪು, ಸೊ ಎಲ್ಲರೂ ಪಾಪು ಅಂತಾನೆ ಕರೀತಾರೆ. ಇನ್ಮೇಲೆ ನಾವು ಪಾಪು